ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದು 4-5 ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟು ನಾನು ಅವರೆಕಾಳು ತೊಗೊಂಡಿದ್ದೀನಿ, ಸುಲಿದು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಒಂದೆರಡು ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಸ್ಪೂನು ನಾನು ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನ್ ತೊಗೊಂಡಿನಿ. ಅವು 2 ಸೇರು 2 ಸ್ಪೂನ್, 1 ಸ್ಪೂನ್ ತೊಗೊಂಡಿನಿ ಉದ್ದಿನಬೇಳೆ ಕಡಲೆಬೇಳೆ. ಅದರಲ್ಲಿ ಒಂದರಲ್ಲಿ ಹಾಕಿದ್ದೀನಿ. ಒಂದು ಲೋಟ ನಾನು ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ. ಇದು ಬೇಕಂತ ಪದಾರ್ಥಗಳು ಇವೇನೆ. ಅದು ಎಲ್ಲ ನಾವು ಈಗ ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ನಾನೀಗ ಪಾತ್ರೆ ಕಾದಿದೆ, ಒಂದು 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಸಾಕಾಗೈತಿ, ಅದು ಎಣ್ಣೆ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ 3 ಸ್ಪೂನ್ ಹಾಕಿದ್ನೆಲ್ಲ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಕಡಲೆಬೇಳೆ 1 ಸ್ಪೂನು, ಇದು ಚೆನ್ನಾಗಿ ಫ್ರೈ ಮಾಡೋಣ. ನೀವು ಬೇಕಾದ್ರೆ ಶೇಂಗಾ ಬೀಜ ಕೂಡ ಹಾಕ್ಯಾರಿ. ನಮ್ಮ ಮಗಳು ತಿನ್ನಲ್ಲ, ಅದಕ್ಕೆ ಶೇಂಗಾ ಬೀಜ ಹಾಕ್ತಾಯಿಲ್ಲ ನಾನು. ನೋಡಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ನಾವು ಈರುಳ್ಳಿ ತೊಗೊಂಡಿದ್ವಲ್ಲ, ಈರುಳ್ಳಿ ಹಾಕೋಣ ಈಗ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಇದ್ರಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಂದು 2 ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ನಲ್ಲ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ತುಂಬಾ ಚೆನ್ನಾಗಿರ್ತೈತಿ ಇದು. ಅವರೆಕಾಳು ಉಪ್ಪಿಟ್ಟು ಮಾಡ್ತೀನಿ, ನಿಮ್ಮ ಮನೇಲಿ ಮಾಡ್ತೀನಿ ನೋಡಿರಿ. ಇನ್ನು ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಹಾಕ್ಯಬೋದು ಜಾಸ್ತಿ. ನೋಡಿ, ಖಾರಕ್ಕಂತ ನಾನು 4-5 ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಹಾಕ್ತೀನಿ. ಖಾರ ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಜಾಸ್ತಿ ಹಾಕ್ಯಾರಿ. ಚೆನ್ನಾಗಿ ಇದು ಕೂಡ ಫ್ರೈ ಆಗಬೇಕು. ಒಂದು ಸೆಕೆಂಡ್ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅವರೆಕಾಳು ಏನು ತೊಗೊಂಡ್ವಿ ಅವರೆಕಾಳು ಹಾಕಿ ಇದು ಹಾಕಿ ಇದು ಮಾಡೋಣ, ಫ್ರೈ ಮಾಡೋಣ. ನೋಡಿ, ಇಷ್ಟು ಫ್ರೈ ಆಗಿದೆ ಅಲ್ವಾ. ಈಗ ನಾನು ಅವರೆಕಾಳು ಏನು ತೊಗೊಂಡಿನಿ ಅವರೆಕಾಳು ಕೂಡ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದಂಥದ್ದು ಅವರೆಕಾಳು, ಅದು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಸಿಪ್ಪೆ ತೆಗೆದು ಮಾಡ್ತೀವಿ, ಚೆನ್ನಾಗಿರ್ತದೆ ಟೇಸ್ಟು. ನೋಡಿ, ಇಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕೋಣ. ಈಗ ಮುಚ್ಚಿಟ್ಬಿಡೋಣ, ಒಂದು ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, 1 ನಿಮಿಷ ಬಿಟ್ಟಿದ್ವಲ್ಲ, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಮುಂಚೆ ಹಾಕಿಬಿಟ್ರೆ ಅವರೆಕಾಳು ಬೆನೆಯಲ್ಲ ಅಂತ ನಾನು ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ತೊಗೊಂಡಿದ್ದೇನೆ, ಹಾಕ್ತಾಯಿದ್ದೀನಿ. 2 ಟೊಮೆಟೊ ಮೀಡಿಯಮ್ ಸೈಜು ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು, 2 ಟೊಮೆಟೊ ಮೀಡಿಯಮ್ ಸೈಜು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕಂತ, ಚೆನ್ನಾಗಿ ಸ್ಮೂತ್ ಆಗಬೇಕಂತ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ತೀನಿ, ಬೇಕಂದ್ರೆ ಆಮೇಲೆ ಹಾಕಿ ನಾನು. ಈಗ ನಾವು ಬೇರೆ 2 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ. ಚೆನ್ನಾಗಿಲ್ಲ, ಟೊಮೆಟೊನೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಎಲ್ಲವರಿಗೆ. ನಾವು ಬೆಳೆಸ್ಬೇಕಾಗ್ತೈತಿ. ಮುಚ್ಚಿಟ್ಬಿಡೋಣ 1 ನಿಮಿಷ. ನೋಡಿ 1 ನಿಮಿಷ ಆಗಿತ್ತು, ತೆಗೆದು ನೋಡೋಣ.
ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತಣ್ಣಗೆ ಎಲ್ಲ. ಈಗ ನಾನು ಲೋಟಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಲೋಟ ರವಕ್ಕೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. 1 2 3 ಸಾಕಾಗ್ತೈತಿ ಇಷ್ಟು ನೀರು. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಈಗ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡೋದು. ಫ್ರೆಂಡ್ಸ್, 1 ಸ್ಪೂನು ಎಣ್ಣೆ ನಾನು ಇದರಲ್ಲಿ ವಡೆ ಮಾಡಿದ್ದೆ. 1 ಸ್ಪೂನು ಎಣ್ಣೆ ಕಿಂಡಿದ್ದು ಇದರಲ್ಲೇ ನನಗೆ ಎಣ್ಣೆ ತೆಗೆದೆ. 1 ಸ್ಪೂನ್ ಎಣ್ಣೆ ಕಿಂಡು ನಾನು ಈ ರವೆ ಹುರ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊತಾ ಇದ್ದೀನಿ. ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೋಸ್ಕರ ನೋಡಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಹಾಕಿದ್ರೆ ಚೆನ್ನಾಗಿ ಉರಿಬೇಕು. ಒಂದು ಘಮ ಬರೋ ತಕ್ಕ ಉರಿಬೇಕು. ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ನಾವು ಅದಕ್ಕೋಸ್ಕರ ಉರಿತೀವಿ. ನೋಡಿ ಇದಾಗ್ಯದ. ಈಗ ನಾನು ತೆಗೆದುಬಿಡ್ತಾ ಇದ್ದೀನಿ ಇದನ್ನು. ಇದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ನಾನು, ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀತೈತೆ. ಚೆನ್ನಾಗಿ ಕುದ್ದಂಗೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಕೊತ್ತಂಬರಿ ಸೊಪ್ಪು ಇದ್ರಾಗ ಹಾಕ್ತಾಯಿದ್ದೀನಿ. ರವೆ ಇದ್ರಾಗ ಹಾಕಿ ನಾನಂತ ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ನಾವು ರವೆ ಹಾಕ್ಬೇಕಾಗ್ತೈತಿ. ಫ್ರೆಂಡ್ಸ್, ಚೆನ್ನಾಗಿ ಕುದ್ದೈತೆ. ಈಗ ನಾವು ಉಪ್ಪು ನೋಡ್ಕೊಂಡೇನ. ಇನ್ನು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ನೋಡೋಕ್ಕಿಂಡಿದ್ಮೇಲೆ ಈಗ ಒಂದು 10 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಾನು ರವೆ ಏನು ಹುಡ್ಕೊಂಡಿದ್ದೀನಿ ಈಗ ಇದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು ಸಿಮ್ಮಲ್ಲಿ ಇಟ್ಕರಿ. ರವೆ ಚೆನ್ನಾಗಿ ಬೆಳೀತದೆ. ಜಾಸ್ತಿ ಹುಡ್ಕೊಂಡ್ಬಿಟ್ರೆ ಭಾಳ ಮುದ್ರ ಆಗಿಬಿಡ್ತದೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಬಿಡ್ತೀನಿ ನಾನು. ಇದು ರೆಡಿ ಆಗ್ತಾಯಿದೆ. ಅಷ್ಟೊತ್ತಿಗೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಅದೇ ಊರಿಗೆ ಚೆನ್ನಾಗಿ ಅಳಿಕೆಂಬಿಡ್ತದೆ. ಈಗ ಮುಚ್ಚಿ ಹಾಕ್ಬಿಡ್ತೀನಿ ಒಂದು 2 ನಿಮಿಷ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಆಫ್ ಮಾಡಿದ್ದೀನಿ. ತೆಗೆದು ನೋಡೋಣ. ಆಫ್ ಮಾಡಿದ ಮೇಲೆ 1 ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಮುಚ್ಚಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಮುದುರಾಗಿ. ಸ್ವಲ್ಪ ತುಪ್ಪ ಹಾಕಿದ್ನಿ. ಆ ಬಿಸಿದ್ದಾಗ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಅವ್ರಿಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪು ಎಲ್ಲ ಚೆನ್ನಾಗಾಗಿದೆ. ಇಷ್ಟಿದ್ದಾಗ ನೀವು ಆಫ್ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತಾಯಿದೆ ಅದು. ನೋಡಿ ಫ್ರೆಂಡ್ಸ್, ಅವ್ರಿಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಇದು ನಾನು ಕಡಲೆ ಪುಡಿ ಮಾಡಿದ್ದೀನಿ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಚಟ್ನಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ನಾನು ಇದಕ್ಕೆ ಎಳ್ಳು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು, ಶೇಂಗಾ ಬೀಜ ಹಾಕಿ ನಾನು ಇದು ಪುಡಿ ಮಾಡಿದ್ದೀನಿ. ಇದು ಪುಡಿ ಕೂಡ ಚೆನ್ನಾಗಿರ್ತೈತಿ. ಇದು ಉಪ್ಪಿಟ್ಟಿಗೆ ತುಂಬಾ ಟೇಸ್ಟಿಯಾಗಿರ್ತೈತೆ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತೆ ಅಂತ ಹೇಳ್ರಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.